ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ತೇಜಸ್ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/7/2002, ಸಮಯ 6:16 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ವೇದ ಅಭ್ಯಾಸದ ಬಗ್ಗೆ ತಿಳಿಸಿ, ಸ್ವಂತ ಮನೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ತೇಜಸ್ ಅವರ ಪ್ರಶ್ನೆ, ಅವರು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ. ವೇದಾಭ್ಯಾಸ ಮಾಡಬಹುದಾ ಅಂತಲೂ ಅವ್ರ ಪ್ರಶ್ನೆ ಆಗಿದೆ. ಮನೆಯ ಬಗ್ಗೆ ಕೂಡ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ಆದರೆ ರವಿಯೂ ಇದ್ದಾನಲ್ಲಿ, ಕುಜನೂ ಇದ್ದಾನೆ. ಮೌಢ್ಯತೆ ಗಮನಿಸಿಕೊಂಡ್ರೆ ಇಬ್ಬರೂ ಮೌಢ್ಯರಾಗಿದ್ದಾರೆ. ಕರ್ಮಾಧಿಪತಿ ಕುಜನೂ ಮೌಢ್ಯ, ಗುರುವೂ ಮೌಢ್ಯ. ಹೀಗಾಗಿ ಮೌಢ್ಯರಾದಾಗ ದಿವಾಕರ ಕರೈಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಭಾವ ಕಷ್ಟ ಆಗುತ್ತೆ ಇವರಿಗೆ. ಚಂದ್ರ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದೆ. ಹೀಗಾಗಿ ಸಂಗೀತಶಾಸ್ತ್ರ ಹಾಗೂ ಕೃಷಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಹಾರ್ಟಿಕಲ್ಚರ್ ಅಂಥದ್ದೆಲ್ಲ ತುಂಬ ಚೆನ್ನಾಗಾಗುತ್ತೆ. ವೇದಾಭ್ಯಾಸ ಮಾಡಬಹುದಾ? ಮಾಡಲಿಕ್ಕೆ ಅವಕಾಶ ಇದೆ. ಇಂಟ್ರೆಸ್ಟ್ ಇದ್ದರೆ ಏನೂ ಮಾಡಬಹುದು. ಚಂದ್ರಾತ್ ನವಮ ಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ಒಳ್ಳೆಯದೇ. ವ್ಯಾಕರಣ ಮತ್ತು ಶಾಸ್ತ್ರ ವಿಚಾರಗಳು, ಜ್ಯೋತಿಷ್ಯ ಇವೆಲ್ಲ ಅವಕಾಶ ಇದೆ. ಖಂಡಿತ ಪ್ರಯತ್ನ ಮಾಡಬಹುದು. ಕಲೀರಿ, ಅವರ ಆಸಕ್ತಿ ಮೇಲೆ ಕಲಿಬಹುದು. ಮನೆ ಇತ್ಯಾದಿ ವಿಚಾರಗಳು ಈಗ ಸದ್ಯಕ್ಕೆ ಇವರ 30ರ ನಂತರದಲ್ಲಿ, 2030ರ ನಂತರದಲ್ಲಿ ಇವರಿಗೆ ಅವಕಾಶಗಳಿದ್ದಾವೆ. ಆ ನಂತರದಲ್ಲಿ ಜೀವನ ತುಂಬ ಬಲವಾಗಿರ್ತದೆ. ಇನ್ನು 6 ವರ್ಷ ಕಳೆದರೆ ಇವರು ಒಂದು ಒಳ್ಳೆಯ ಸುಸ್ಥಾನಕ್ಕೆ ಹೋಗ್ತಾರೆ. ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸೋಮಶೇಖರ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/7/1983, ಸಮಯ 3:30 ಬೆಳಗಿನ ಜಾವ. ಅವರ ಪ್ರಶ್ನೆ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸೋಮಶೇಖರ್ ಅವರ ಪ್ರಶ್ನೆ ವೃತ್ತಿ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಕುಜ ಇದ್ದಾನೆ. ಇದು ಸ್ವಲ್ಪ ಬಾಧಕ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ನಿಮ್ಮ ಜಾತಕದ ವೇದಲ್ಲಿದ್ದಾನೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ತಗೊಳ್ಬೇಕು ಇವರೇ. ರಾಹು ಕಣ್ಣಿನ ಬಾಧೆಯನ್ನು ಉಂಟು ಮಾಡ್ತಾನೆ, ಇನ್ಫೆಕ್ಷನ್ಸ್ ಉಂಟು ಮಾಡ್ತಾನೆ, ಮತ್ತು ಕಾಲಿನ ನರಗಳಿಗೆ ಸಂಬಂಧಿಸಿದ ಹಾಗೆ ತೊಂದರೆಯನ್ನು ಉಂಟು ಮಾಡ್ತಾನೆ. ಹೀಗಾಗಿ ನೀವು ಆಶ್ಲೇಷ ಬಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಾಗ ಕವಚ, ಆಶ್ಲೇಷ ಬಲಿ ಇವುಗಳು ಮಾಡೋದರಿಂದ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ಆರೋಗ್ಯದ ಬಗ್ಗೆ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರದೀಪ್ ಅವರು ಬಂಟ್ವಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/12/1982, ಸಮಯ 3:45 ಬೆಳಗಿನ ಜಾವ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರದೀಪ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಸ್ಥಾನ ಯಾವುದಪ್ಪ ಅಂದರೆ ಅದು ಮೇಷ. ಹೀಗಾಗಿ ಆ ಅಧಿಪತಿ ಚತುರ್ಥದಲ್ಲಿ ಬಲಿಷ್ಠನಾಗಿದ್ದಾನೆ. ಒಳ್ಳೆಯ ಲಕ್ಷಣ ಇದು. ಲಗ್ನದಲ್ಲಿ ಶನಿಯೂ ಚೆನ್ನಾಗಿದ್ದಾನೆ. ಅದು ಒಂದು ರುಚಕ ಯೋಗ, ಒಂದು ಶಶಿಯೋಗ, ಎರಡು ಒಳ್ಳೆಯ ಯೋಗಗಳು. ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ರಾಹುವಿನ ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಯಾಕೆ ಅವಕಾಶವಾಗಲಿಲ್ಲ ಅನ್ನೋದನ್ನು ಗಮನಿಸ್ಕೊಳ್ತಾ ಇದ್ದೀನಿ. ಶನೈಶ್ಚರನ ದೃಷ್ಟಿ, ಕುಜ ದೃಷ್ಟಿ ಎರಡೂ ಇದೆ ಸಪ್ತಮಕ್ಕೆ. ಇಬ್ಬರು ಬಲಿಷ್ಠರಾಗಿ ನೋಡಿದ್ರೆ ಅದಕ್ಕೇನು ಅಷ್ಟು ತೊಡಕುಗಳು ಅನ್ನೋದನ್ನು ಹೇಳಿಲ್ಲ ಶಾಸ್ತ್ರ. ಆದರೆ ಶನೈಶ್ಚರನ ಒಂದು ದಶೆಯಲ್ಲಿ ನಿಮಗೆ ಅನುಕೂಲ ಆಗಬೇಕಾಗಿತ್ತು. ತಮ್ಮ ಪ್ರಯತ್ನ ಹೇಗಿತ್ತು ಗೊತ್ತಿಲ್ಲ, ಯಾಕಾಗಿ ಇಷ್ಟು ವಿಳಂಬ ಆಗಿದೆ ಅಂತ. ನಿಮಗೆ ಈಗ ಕಾಲವಶದಿಂದ ಈಗ ಅನುಕೂಲ ಅಷ್ಟಾಗೇನೂ ಇಲ್ಲ. ಯಾಕೆಂದರೆ ನಡೀತಾ ಇರ್ತಕ್ಕಂಥ ದಶಾ ಭುಕ್ತಿ ಇದೆಯಲ್ಲ, ಅದು ಶನಿ ದಶೆ ಇದೆ. ಆದರೆ ರಾಹುವಿನ ಭುಕ್ತಿ ನಡೀತಾ ಇರತಕ್ಕಂಥದ್ದು. ನೋಡಿ, ಒಂದು ಅಪೇಕ್ಷಿತ ಅದು ಸಿದ್ಧಿ ಆಗಬೇಕು ಅಂತಂದರೆ ಒಂದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಗ್ರಹಶಾಂತಿಯನ್ನು ಮಾಡಿಸಿ, ನಿಮ್ಮ ಅಪೇಕ್ಷೆಯನ್ನು ಸುಬ್ರಹ್ಮಣ್ಯನ ಮುಂದೆ ಹಿಡಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಈಡೇರಿಸ್ತಾನೆ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಆರಾಧನೆ ತುಂಬ ಸಹಾಯವಾಗುತ್ತೆ. ಅದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಎಲ್ಲಿ ಹತ್ತಿರದಲ್ಲಿದ್ದರೂ, ಎಲ್ಲಾದರೆ ಅಲ್ಲಿ, ಎಲ್ಲಿ ಮನಸ್ಸಿಗೆ ಸಮಾಧಾನ ಕೊಡುತ್ತೋ ಆ ಕ್ಷೇತ್ರ ಆಗಬಹುದು. ಎಲ್ಲಾದರೂ ಸರಿ, ಅಲ್ಲಿ ನೀವು ಸಂಪುಟೀಕರಣ ಪಾರಾಯಣ ಮಾಡಿಸಿ. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣೀಂ ಅಂತಕ್ಕಂಥ ಒಂದು ಮಂತ್ರ ಇದೆ. ಇದನ್ನು ನೋಟ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಕೇಳಿ. ಸಂಪುಟೀಕರಣ ಪಾರಾಯಣ ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ, ನಿಮ್ಮ ಸಂಕಲ್ಪ ಈಡೇರಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಆನೇಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/11/1975, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ಕೇಸ್ ಏನಾಗಬಹುದು ತಿಳಿಸಿ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುನಾಥ್ ಅವರ ಪ್ರಶ್ನೆ, ಯಾವುದೋ ಒಂದು ವ್ಯಾಜ್ಯದಲ್ಲಿದ್ದಾರೆ ಅನಿಸುತ್ತೆ, ಅದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಮೇಲೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ.
ವೃತ್ತಿ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಜಾತಕದಲ್ಲಿ ಬಲಹೀನಾಗಿದ್ದಾನೆ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ಕಳೆದು ಈಗ ಗುರು ಪ್ರಾರಂಭವಾಗಿದೆ. ಗುರು ನಿಮಗೆ ಪರವಾಗಿಲ್ಲ, ಈ ಗುರುವಿನ ಅನುಕೂಲ ಆಗುತ್ತೆ. ಇವರೇ ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ನೀವು ಈಶ್ವರನ ಪ್ರಾರ್ಥನೆ ಮಾಡಿ. ಅಲ್ಲೇ ಹತ್ತಿರದಲ್ಲಿ ಭವಾನಿ ಶಂಕರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಪ್ರತಿ ಗುರುವಾರ ಈಶ್ವರನಿಗೆ ಅಭಿಷೇಕ ಮಾಡಿಸಿ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ. ಅನುಕೂಲ ಇದೆ, ಎಲ್ಲ ಬಗೆಯಲ್ಲೂ ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಮೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/11/2004, ಸಮಯ 7:15 ಬೆಳಗ್ಗೆ. ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ ಇರತಕ್ಕಂಥದ್ದು. ಪಕ್ಷದ ಬಲ ಸ್ವಲ್ಪ ಮಟ್ಟಿಗಿದೆ ಅವನಿಗೆ. ಶನೈಶ್ಚರನಿದ್ದಾನೆ. ಸರ್ಕಾರಿ ನೌಕರಿಗೆ ಅಷ್ಟು ಬಲ ಕೊಡ್ತಾ ಇಲ್ಲ. ಶುಕ್ರ ಭುಕ್ತಿ, ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನೂ ಬಲಹೀನಾಗಿದ್ದಾನೆ. ಸರ್ಕಾರಿ ನೌಕರಿಗೆ ನೋಡಿ, ಗ್ರಹಗಳು ಬಲಹೀನವಾಗಿದ್ದಾಗ ನೀಚಾರಿ ವ್ಯಯ ಸಂಶ್ರಿತಾಹಿ ಶುಭ ಪ್ರಯಚ್ಯಂತೆ ಶುಭಾನಿ ಸರ್ವೆ ಅಂತ ಒಂದು ಮಾತಿದೆ. ಶುಭ ಗ್ರಹಗಳಾಗಿರಬಹುದು, ಆದರೆ ಅವರು ದುಸ್ಥಾನದಲ್ಲಿದ್ದಾಗ, ವ್ಯಯಸ್ಥಾನದಲ್ಲಿದ್ದಾಗ ಕಷ್ಟವಾಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದ ಮಾತು. ಹೀಗಾಗಿ ಕ್ಲಿಷ್ಟವಾಗಿದೆ. ಹಾಗಂತ ನಿಮಗೆ ತೊಡಕು ಅಂತಲ್ಲ. ಚಂದ್ರನ ಬಲ ಇರೋದ್ರಿಂದ ಕೃಷಿ ಚಟುವಟಿಕೆಗಳು, ಹಾಲು, ಹೈನುಗಾರಿಕೆ, ವಸ್ತ್ರ ವ್ಯಾಪಾರ, ಚಂದ್ರ ನೀರನ್ನು ಸೋರ್ಸ್ ಆಗಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು, ಇಲ್ಲೆಲ್ಲ ತುಂಬ ಅನುಕೂಲ. ಇದು ಜೀವನ ನಡೆಸಲಿಕ್ಕೆ ಎಷ್ಟು ಸಾಕಾಗುತ್ತೆ. ಇದನ್ನು ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.